ಆಲ್ಮೋಸ್ಟ್ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಕೆಡುತ್ತಾ ಇರುವಂಥದ್ದು ಸಾಧಾರಣವಾಗಿ ಮಳೆ ಸುರಿತಾನೆ ಇದೆ. ಈ ಸಂದರ್ಭದಲ್ಲಿ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ. ಆಲ್ರೆಡಿ ನೋಡ್ತಾ ಇದ್ವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೆಲ್ಲ ಏನೇನೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು ಅನ್ನುವಂಥದ್ದನ್ನ. ಅದು ಈಗ ಬೆಂಗಳೂರು ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಕೇಳೋದೇ ಬೇಡ, ಜಲಪ್ರಳಯದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತೊಂದ್ ಕಡೆ ಗುಂಡಿ ಗಂಡಾಂತರ ಬೇರೆ, ಯಾಕೆಂದ್ರೆ ಸಾವು ನೋವು ಸಂಭವಿಸುತ್ತೆ. ಬೆಂಗಳೂರಿನಲ್ಲಿ ಮಳೆ ಸುರಿದಂತ ಸಂದರ್ಭದಲ್ಲಿ ಮಳೆಯಿಂದ ಕೊಚ್ಕೊಂಡು ಹೋಗುವಂಥದ್ದಲ್ಲ, ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋಗಿ ರೋಡಲ್ಲಿ ಗುಂಡಿ ಇದೆಯೋ ಗುಂಡಿಲ್ ರೋಡ್ ಇದೆಯೋ ಅನ್ನುವಂಥದ್ದು ಬೇರೆ ಗೊತ್ತಾಗೋದಿಲ್ಲ. ಈ ಅವಾಂತರಗಳಿಂದ ಜನ ಸಾಯುವಂತ ಪರಿಸ್ಥಿತಿ. ರಸ್ತೆ ಗುಂಡಿಯಿಂದ ಅಪಘಾತ, ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಮಹದೇವಪುರ ಕ್ಷೇತ್ರದ ಗುಂಜೂರಿನಲ್ಲಿ ಈ ಘಟನೆ ನಡೆದಿದೆ. ಇದನ್ ಫಸ್ಟ್ ಟೈಮ್ ಅಂತೂ ಅಲ್ವೇ ಅಲ್ಲ. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಆಗ್ತಾನೆ ಇದಾವೆ. ಆದ್ರೆ ಜನ ಮಾತನಾಡ್ತಾರಲ್ಲ, ದರಿದ್ರ ಸರ್ಕಾರಗಳು ಇವು, ಜನರಿಗೋಸ್ಕರ ಬಂದಿರುವಂತ ಸರ್ಕಾರ ಅಲ್ಲ, ಜನರನ್ನ ಸಾಯಿಸ್ಲಿಕ್ಕೋಸ್ಕರ ಬಂದಿರುವಂತ ಸರ್ಕಾರಗಳು ಅಂತ ಇಡೀ ಶಾಪ ಹಾಕ್ತಾ ಇದ್ದಾರೆ ಓಡಾಡುವಂತವ್ರು. ಜನರ ಮಾತು ಇದು. ರಸ್ತೆ ಗುಂಡಿಯಿಂದ ನಿಯಂತ್ರಣ ತಪ್ಪಿದಂತ ಶಾಲಾ ವಾಹನ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಗುಂಡಿ ಸರಿ ಮಾಡಿ ಅಂತ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನು ಇತ್ತೀಚೆಗೆ ಆಗಿರುವಂತ ಗುಂಡಿಗಳು ಕೂಡ ಅಲ್ಲ, ಸಾಕಷ್ಟು ವರ್ಷಗಳಿಂದ ಇಂಥದ್ದೇ ಪರಿಸ್ಥಿತಿಯನ್ನ ಫೇಸ್ ಮಾಡುವಂತಾಗಿದೆ. ನೋಡಿ, ಅಲ್ಲಿ ಒಬ್ಬ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಗುಂಡಿಯನ್ನ ತಪ್ಪಿಸ್ಲಿಕ್ಕೆ ಹೋಗಿ ಈ ಅಪಘಾತ ಸಂಭವಿಸಿರುವಂಥದ್ದು. ಪಾಪ ಕುಟುಂಬದ ಆಧಾರ ಸ್ತಂಭ ಆಗಿದ್ದಂತ ಒಂದು ಸಾವನ್ನಪ್ಪಿದ್ದಾನೆ. ಸರ್ಕಾರಕ್ಕೆ ಏನಾಗಬೇಕಾಗಿದೆ, ಅವರು ಆರಾಮಾಗಿ ಮೇನ್ ರೋಡಲ್ಲಿ ಓಡಾಡ್ಕೊಂಡು ದೊಡ್ಡ ಕಾರು, ಬಿಟ್ಟಿ ಕಾರಲ್ವಾ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ತಗೊಂಡಿರುವಂಥ ಕಾರು, ಅದರಲ್ಲಿ ಓಡಾಡ್ಕೊಂಡಿದ್ದಾರೆ. AC ಕಾರ್ನಲ್ಲಿ ಚೆನ್ನಾಗಿ ದುಡ್ಡು ಬರ್ತಾ ಇದೆ, ಕಮಾಯಿ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗಿದ್ದಾರೆ. ಜನರಿಗೆ ಏನಾದರೂ ಮಾಡ್ತಾ ಇದ್ದಾರಾ? ಏನೂ ಇಲ್ಲ. ಜ್ವಲಂತ ಸಮಸ್ಯೆಗಳು ಕಾಡ್ತಾನೆ ಇದಾವೆ, ಅದ್ಯಾವುದಕ್ಕೂ ಕೂಡ ಪರಿಹಾರ ಇಲ್ಲ. ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ಅಪಘಾತದ ಫೋಟೋ ಎಕ್ಸ್ನಲ್ಲಿ ಹಾಕಿ ಕಿಡಿಕಾರ್ತಾ ಇದ್ದಾರೆ ಜನ. GBA ವಿರುದ್ಧ ಜನಸಾಮಾನ್ಯರ ಆಕ್ರೋಶ. CM, DCM ಶಾಸಕಿ ಮಂಜುಳಾ ಲಿಂಬಾವಳಿಗೂ ಕೂಡ ಟ್ಯಾಗ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಈ ಸಾವಿಗೆ ಹೊಣೆ ಯಾರು? ಸರ್ಕಾರನೇ, ಇನ್ಯಾರೂ ಅಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನೋಡ್ತಾ ಇದ್ದೀವಿ ಇದೇನು ಫಸ್ಟ್ ಟೈಮು ಅಂದಿದ್ರೆ ಒಂದ್ ಲೆಕ್ಕ, ಆದ್ರೆ ಪದೇ ಇಂಥದ್ದೇ ಘಟನೆಗಳು ನಡೀತಾ ಇದಾವೆ. ಜನಸಾಮಾನ್ಯರ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ. ಈ ಸಾವಿಗೆ ಬೇರೆ ಯಾರು ಹೊಣೆ? ಎಲ್ಲ ಸರ್ಕಾರ ಬಿಟ್ಟು. ಯಾಕೆಂದ್ರೆ ಎಷ್ಟೇ ಘಟನೆಗಳಾದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಇವರು. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ರೋಡ್ ನೋಡಿದ್ರು ಕೂಡ ಅಷ್ಟೇ ಇವತ್ತು ಗುಂಡಿಮಯ ಅಂತ ಹೇಳ್ಬೋದು. ಪ್ರತಿ ರೋಡ್ ನಲ್ಲೂ ಕೂಡ ಅಷ್ಟೇ ಎರಡೆರಡು ಅಡಿ ಗುಂಡಿ ಬಿದ್ದಿರುವಂತದ್ದು. ಇದರಿಂದ ಸಾಕಷ್ಟು ಬಾರಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಿದ್ರು ಕೂಡ ಅಷ್ಟೇ ಸರ್ಕಾರ ಮಾತ್ರ ಇವತ್ತು ಕಣ್ಣು ಮುಚ್ಕೊಂಡು ಕುಳಿತಿದೆ ಅಂದ್ರೆ ತಪ್ಪಾಗೋದಿಲ್ಲ. ನಿನ್ನೆನೂ ಕೂಡ ಅಷ್ಟೇ ಮಧ್ಯಾಹ್ನದ ವೇಳೆಗೆ ಮಹದೇವಪುರ ಕ್ಷೇತ್ರದಲ್ಲಿರುವಂತಹ ಗುಂಜೂರಿನಲ್ಲಿ ಒಂದು ಘಟನೆ ಆಗಿರುವಂತದ್ದು. ಶಾಲಾ ಒಂದು ಬಸ್ ಅದು, ಆ ಶಾಲೆಯ ಮಕ್ಕಳನ್ನ ಇನ್ನೇನು 4:45 ಶಾಲೆ ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಅಂತೇಳಿ ಒಂದು ಶಾಲಾ ಬಸ್ ಹೋಗ್ತಿದ್ದಂತಹ ವೇಳೆಯಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ರಸ್ತೆಯಲ್ಲಿದ್ದಂತಹ ಗುಂಡಿಯನ್ನ ತಪ್ಪಿಸೋದಕ್ಕೋಸ್ಕರ ಡ್ರೈವರ್ ಇಮಿಡಿಯೇಟ್ ಆಗಿ ರೈಟ್ ಸೈಡ್ ಇಳಿಯಕ್ಕೆ ಹೋಗ್ತಾನೆ. ಆ ವೇಳೆಯಲ್ಲಿ ಮುಂದೆ ಬರ್ತಾ ಇದ್ದಂತಹ ಬೈಕು ಕೂಡ ಅಷ್ಟೇ ಸ್ಪೀಡ್ ಆಗಿದ್ದಂತಹ ಕಾರಣಕ್ಕೋಸ್ಕರ ಏಕಾಏಕಿ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಒಂದು ಫೋಟೋವನ್ನ ಗಮನಿಸಬಹುದು. ಆ ಒಂದು ಸ್ಕೂಲ್ ಬಸ್ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಆ ಬೈಕ್ ನ ಸವಾರ ಕೂಡ ಅಷ್ಟೇ ಚಕ್ರದ ಅಡಿಯಲ್ಲಿ ಸಿಲುಕೊಂಡು ಘಟನೆ ನಡೆದಂತಹ ಒಂದು ಸ್ಥಳ ಏನಿತ್ತು ಆ ಒಂದು ಸ್ಥಳದಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಇನ್ನು ಸ್ಥಳೀಯರು ಕೂಡ ಅಷ್ಟೇ ಸಾಕಷ್ಟು ಬಾರಿ ಕೂಡ ಅಷ್ಟೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಂಬಂಧಪಟ್ಟಂತಹ ರಾಜಕಾರಣಿಗಳು ಕೂಡ ಅಷ್ಟೇ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚಿ, ಒಂದಲ್ಲ ಎರಡಲ್ಲ ಸಾಕಷ್ಟು ಸಾಲು ಅವಾಂತರಗಳು ಈ ಒಂದು ರಸ್ತೆ ಗುಂಡಿಗಳಿಂದ ಉದ್ಭವ ಆಗ್ತಾ ಇದಾವೆ. ದಯವಿಟ್ಟು ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗಂಡಿಗಳನ್ನು ಮುಚ್ಚಿ ಅಂತ ಹೇಳ್ಬಿಟ್ಟು ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅಷ್ಟೇ ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಿಲ್ಲ. ಕೆಲವೊಂದು ಕಡೆ ನಾವು ಹೋಗಿ ಆ ಒಂದು ಘಟನಾ ಸ್ಥಳದಲ್ಲಿ ಸುದ್ದಿಯನ್ನ ಮಾಡಿದಂತಹ ವೇಳೆಯಲ್ಲಿ ತ್ಯಾಪೆ ಹಚ್ಚುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಗುಂಡಿಯನ್ನ ಮುಚ್ಚೋದಕ್ಕೆ ಏನ್ ಮಾಡ್ಬೇಕು ಅದನ್ನು ಮಾತ್ರ ಮಾಡ್ತಿದ್ದಾರೆ. ಆದ್ರೆ ಒಮ್ಮೆ ಏನಾದ್ರೂ ಮಳೆ ಬಂತು ಅಂದ್ರೆ ಸಾಕು, ಎಗೈನ್ ಆ ಒಂದು ಗುಂಡಿ ದುಪ್ಪಟ್ಟಾಗ್ತಾ ಇರುವಂತಹದ್ದು. ಕೆಲವೊಂದು ಕಡೆ ನಿನ್ನೆ ನಡೆದಂತ ಘಟನೆ ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಸಾಲು ಅಪಘಾತಗಳಾಗ್ತಾ ಇರುವಂತದ್ದು, ರಸ್ತೆ ಗುಂಡಿಗಳಿಂದ ಅಪಘಾತಗಳು ಸೃಷ್ಟಿ ಆಗ್ತಾ ಇದಾವೆ. ಆದ್ರೂ ಕೂಡ ಅಷ್ಟೇ ಸಂಬಂಧಪಟ್ಟಂತವ್ರು ಯಾರೂ ಕೂಡ ಅಷ್ಟೇ ಇದಕ್ಕೆ ಕ್ರಮ ಜರುಗಿಸೋದಕ್ಕೆ ಮಾತ್ರ ಮುಂದಾಗ್ತಿಲ್ಲ. ಇನ್ನು ನಿನ್ನೆ ನಡೆದಂತಹ ಘಟನೆಯಲ್ಲಿ ಚಿರಂಜೀವಿ ಎನ್ನುವಂತ 23 ವರ್ಷದ ಯುವಕ, ಆತ ಕುಟುಂಬಕ್ಕೆ ಆಧಾರವಾಗಿದ್ದಂತಹ ವ್ಯಕ್ತಿ, ನಿನ್ನೆ ಒಂದು ರಸ್ತೆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿ ಶಾಲಾ ಬಸ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಆತ ಸಾವನ್ನಪ್ಪಿರುವಂತದ್ದು. ಇನ್ನು ಮಹದೇವಪುರ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಘಟನೆ ಸಂಬಂಧವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ ಶಾಲಾ
ಬಸ್ನ ಚಾಲಕ ಏನಿದೆ ಆತನನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ವಿಚಾರಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ರಸ್ತೆ ಗುಂಡಿ ಇತ್ತು, ಯಾಕಂದ್ರೆ ಆ ಒಂದು ರೋಡ್ ಸಂಪೂರ್ಣವಾಗಿ ಗುಂಡಿಮಯವಾಗಿತ್ತು. ಆ ಒಂದು ಗುಂಡಿಗಳನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಈ ಒಂದು ಅಪಘಾತ ಆಗಿದೆ ಅನ್ನುವಂಥದ್ದನ್ನು ಈಗಾಗಲೇ ಒಂದು ಬಸ್ನ ಚಾಲಕ ಕೂಡ ಹೇಳ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಕೇವಲ ಈ ಒಂದು ಇನ್ಸಿಡೆಂಟ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಘಟನೆಗಳನ್ನು ಕೂಡ ನೋಡ್ತಾ ಹೋದಂತ ವೇಳೆ ಸರ್ಕಾರ ಇನ್ನೆಷ್ಟು ಬಲಿಗಳು ಪಡ್ಕೊಳ್ಳುತ್ತೆ, ಈಗಲಾದ್ರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಸರಿಯಾದಂತಹ ಸಂದರ್ಭದಲ್ಲಿ ಈ ರೀತಿಯಂತ ಘಟನೆಗಳಾಗ್ತಾ ಇರುವಂತಹ ಕಾರಣಕ್ಕೋಸ್ಕರ ಇನ್ನಾದ್ರೂ ಕೂಡ ಅಷ್ಟೇ ಬೆಂಗಳೂರನ್ನ ಇರುವಂತಹ ಗುಂಡಿಗಳನ್ನು ಮುಚ್ಚುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತಾ, ಅಥವಾ ಚಿರಂಜೀವಿ ಅಂತಹ ಮತ್ತಿನ್ನೆಷ್ಟು ಜನ ಯುವತಿಯರು ಈ ಒಂದು ರಸ್ತೆ ಗುಂಡಿಗಳಿಂದ ಬಲಿಯಾಗಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನ ಬೆಂಗಳೂರು ಜನರು ಈಗಾಗಲೇ ಸರ್ಕಾರಕ್ಕೆ ನೇರವಾಗಿಯೇ ಕೇಳ್ತಾ ಇರುವಂತಹದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.